ಬಾರಣ ನೀವು ಉದ್ದ ಇದೆಯಾ ಬಾರಣ. ಈ ಒಂದು ವಸ್ತ್ರದಾತ ಮಾಸಪತ್ರಿಕೆ ಇವೆಲ್ಲರೂ ಕೂಡ ವಿತರಿಸಲಾಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಇದನ್ನು ತೆಗೆದುಕೊಂಡೇ ಹೋಗಬೇಕು. ಹಾಗೆ ಈ ಸಭಾಂಗಣದ ಮುಂಭಾಗದಲ್ಲಿ ಪುಸ್ತಕಗಳ ಪ್ರದರ್ಶನವಿದೆ. ನಿಮಗೆ ಇಷ್ಟವಾದಂತಹ ಪುಸ್ತಕವನ್ನು ಕೊಂಡುಕೊಳ್ಳಕ್ಕೂ ಕೂಡ ಅವಕಾಶವಿದೆ. ನಮ್ಮ ದೇವಾಂಗ ಸಮುದಾಯದ ಲೇಖಕಿಯರು ಬರೆದಿರುವಂತಹ ಅತ್ಯದ್ಭುತವಾದಂತಹ ಉಮಾಶ್ರೀ ಮೇಡಮ್ ಕಡೆಯಿಂದ ಒಂದು ಪುಟ್ಟ ಸನ್ಮಾನವಿದೆ. ಶ್ರೀಮತಿಗೆ ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೇಳ್ತೀನಿ. ಒಂದು ಜೋರು ಚಪ್ಪಾಳೆ ಬರಲಿ. ಈಗ ಶ್ರೀ ಪಿ ಪ್ರಸನ್ನಕುಮಾರ್ ಅವರು ವಕೀಲರು ಹಾಗೂ ವಿಶೇಷ ಸರ್ಕಾರಿ ಅಭಿಯೋಜಕರು CBI NIA ಬೆಂಗಳೂರು. ಸೊ ಇವರಿಗೆ ಇವತ್ತು ದೇವಾಂಗ ಸಮಾಜದೊಳಗೆ ಮಹಿಳಾ ಸಾಧಕಿಯರಿಗೆ ಪ್ರಪ್ರಥಮವಾಗಿ ನೌಕರ ಸಂಘದವರು ಮತ್ತು ರಾಮಸ್ವಾಮಿಯವರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಬಹಳ ಖುಷಿ ಬಂದಿದೆ. ಶ್ರೀಮತಿ ಭಾಗ್ಯಲಕ್ಷ್ಮಿ ಲಕ್ಷ್ಮೀನಾರಾಯಣ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಸನ್ಮಾನ ಮಾಡೋದು ಖುಷಿಯಾಗುತ್ತೆ. ಯಾಕೆ ಅಂದರೆ ಯಾರೇ ಅವರ ಹಿಂದಿನ ಲೇಡೀಸ್ ಕೂಡ ನಮಗೂ ಸನ್ಮಾನ ಆಗಿದೆ ಅಂದರೆ ಮುಂದೆ ಕಾರ್ಯಕ್ರಮಗಳಿಗೆ ಜಾಸ್ತಿ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಧಕಿಯರು ಬರಲಿ ಅಂತ ಒಂದು ಆಶಯ ದೇವಾಂಗ ಸೇವಾ ಸಮಾಜ. ಎಲ್ಲ ಮಹಿಳಾ ಸಾಧಕಿಯರು ವಿಶೇಷ ನಡೀತಾ ಇದೆ. ಇನ್ನೂರು ಜನ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಬೆಳವಣಿಗೆ ಸಮಾಜದ ಹಿತದೃಷ್ಟಿಯಿಂದ. ಮನದಾಳದ ಮಾತುಗಳಂತಂದರೆ ಇವರು ಒಂದೇ ಸರಿ ತುಂಬ ಜನ ಸ್ವಲ್ಪ ಜನನೇ ಪ್ರಿಯಾರಿಟಿ ವೈಸ್ ಮಾಡಿ ಒಂದೊಂದು ಕಡೆ ಕಾರ್ಯಕ್ರಮಗಳಲ್ಲಿ ವರ್ಷ ಮಾಡ್ಬೋದಾಗಿತ್ತು. ಆದರೂ ಮೊದಲನೇ ಸರಿ ಅಲ್ವಾ ಎಲ್ಲರೂ ಬರಲಿ ಅನ್ನೋ ಉದ್ದೇಶದಲ್ಲಿ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಏನಿಲ್ಲ. ಸಾಧಕರು ಸ್ವಲ್ಪ ಸಣ್ಣ ಪುಟ್ಟ ಸಾಧನೆ ಮಾಡಿದ್ರು ಬೇಷ್ ಅಂತ ಅಂದರೆ ಅವ್ರು ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ಬೋದು ಅನ್ನೋ ಉದ್ದೇಶ ಇದೆ. ಹಾಗಾಗಿ ಚೆನ್ನಾಗಿ ನಡೀತಾ ಇದೆ. ನಮಸ್ಕಾರ. ಈ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಹಿಳೆಯರಿಗೆ, ದೇವಾಂಗ ಮಹಿಳೆಯರಿಗೆ ಒಂದು ವಿಶೇಷವಾದ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ. ಮಹಿಳೆಯರು ಒಂದು ಚಿಕ್ಕ ಚೌಕಟ್ಟಿಗೆ ಮಾತ್ರ ಸೀಮಿತ ಆಗಿದ್ದು, ಅಂಥ ಚಿಕ್ಕ ಚೌಕಟ್ಟಲ್ಲಿ ಇವತ್ತು ಕರ್ನಾಟಕ ದೇವಾಂಗ ನೌಕರರ ಸಂಘ ಮತ್ತು ಅದಕ್ಕೆ ಕೈ ಜೋಡಿಸಿರುವಂಥ ಎಲ್ಲ ಸಂಸ್ಥೆಗಳಿಗೆ, ಎಲ್ಲ ಹಿರಿಯರಿಗೆ ಒಂದನೇ ಸಲ್ಲಿಸ್ತೀವಿ. ನಾವು ಮೊದಲನೇದಾಗಿ ನಮಸ್ಕಾರ ಸಲ್ಲಿಸ್ತೀವಿ. ಏನಕ್ಕೆ ಅಂದರೆ ಹೆಣ್ಣು ಬರೀ ಒಂದು ಮನೆಗೆ ಮಾತ್ರ ಸೀಮಿತ ಆಗಬೇಕು. ಆದರೆ ಇವತ್ತು ನೋಡಿದ್ರೆ ಹೆಣ್ಣು ಎಂತೆಂಥ ಸಾಧನೆಗಳು ಮಾಡಿರೋರು ಇದ್ದಾರೆ. ಇಲ್ಲ ಅವರೆಲ್ಲ ನೋಡಿ ನಮಗೆ ನಿಜಕ್ಕೂ ಖುಷಿ ಆಯಿತು. ನಾವು ಹೆಣ್ಣಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಇವತ್ತು ಅಂದ್ಕೊಂಡಿದ್ದೀವಿ. ನಮ್ಮ ದೇವಾಂಗ ಸೇವಾ ಸಮಾಜ ಇಡೀ ತಂಡ ನಾವು ಹೆಣ್ಮಕ್ಳಿಗೆ ಸಾಕಷ್ಟು ಅನುಕೂಲಗಳು ಮಾಡಿದ್ದೀವಿ. ಈಗಾಗಲೇ ನಾವು 30-40 ಜನ ಹೆಣ್ಮಕ್ಳಿಗೆ ದೂರದಿಂದ ಕರ್ನಾಟಕ ರಾಜ್ಯದ ಬೇರೆ ಬೇರೆ ದಿಕ್ಕಲ್ಲಿರುವಂಥವ್ರು ಓದೋದಕ್ಕೆ ಬೆಂಗಳೂರಿಗೆ ಬರ್ತಾರೆ. ಅಂಥವ್ರಿಗೆ ತುಂಬ ಕಮ್ಮಿ ರೇಟಲ್ಲಿ ಹಾಸ್ಟೆಲ್ ಸೌಲಭ್ಯ ಕೊಟ್ಟಿದ್ದೀವಿ. ಈಗ ಮತ್ತೆ 7 ರೂಮ್ಗಳನ್ನ ಮಾಡ್ತಾಯಿದ್ದೀವಿ. ಹೈಟೆಕ್ ಆಗಿ ಮಾಡಿದ್ದೀವಿ, ಕಂಪ್ಲೀಟ್ ಆಗಿದೆ. ಅದಕ್ಕೆ ನಾವು ಸುಮಾರು ಒಂದು 30-40 ಜನ ಸ್ಟೂಡೆಂಟ್ಸ್ಗೆ ಫ್ರೀ ಹಾಸ್ಟೆಲ್ ಮಾಡಬೇಕು ಅಂತಲೂ ನಮ್ಮ ತಂಡ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಇದ್ದಾರೆ. ನಮ್ಮ ತಂಡ ಅಂದ್ಕೊಂಡಿದೆ. ಇದಕ್ಕೆಲ್ಲ ಸಹಕಾರ ಕೊಡಬೇಕು. ಹೆಣ್ಣು ಬೆಳೆದ್ರೆ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ಬೋದು. ಆದ್ದರಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಎಲ್ಲ ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕೆ ಶ್ರಮಪಟ್ಟಂಥವ್ರು ಎಲ್ಲರಿಗೂ ವಂದಿಸ್ತೀವಿ.